ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ನೀವೆಲ್ಲರೂ ಈಗಾಗಲೇ ನೋಡಿದ್ದೀರಾ ಯಾವ ಬೆಸ್ಕಾಮ್ ಹೆಸ್ಕಾಮ್ನ ಒಂದು ಫೈನಲ್ ಕಟ್ ಆಫ್ ಅನಾಲಿಸಿಸ್ ಬಗ್ಗೆ ನಾನು ಪಾರ್ಟ್ 3 ವಿಡಿಯೋಗಳನ್ನ ಮಾಡಿದ್ದೇನೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಇವುಗಳಲ್ಲಿ ಯಾರೆಲ್ಲ ನೋಡಿದಿರೋ ಅವರಿಗೆ ಒಂದು ಕ್ಲಾರಿಟಿ ಬಂದಿರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ನೋಡಿದಂಥ ಪ್ರತಿಯೊಬ್ಬರಿಗೂ ಈ 3 ವೀಡಿಯೋ ನೋಡಿರ್ಬೇಕು. ಅವರು ಒಂದು ವೀಡಿಯೋ ನೋಡಿದರೆ ನಿಮಗೆ ಕ್ಲಾರಿಟಿ ಅಂತೂ ಬರೋದೇ ಇಲ್ಲ. ಓಕೆ, ಯಾಕಂತಂದರೆ ಫಸ್ಟ್ ವೀಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿದ್ದು ಚೆಸ್ಕಾಮ್ನ ಒಂದು ಫೈನಲ್ ಕಟ್ ಆಫ್ ಡಿಸ್ಕಷನ್ ಮಾಡಿದ್ವಿ. ಫಿಸಿಕಲ್ಲು ಮತ್ತು ಫೈನಲ್ ಎರಡನ್ನೂ ವಿತ್ ಸ್ಕ್ರೀನ್ ಮೇಲೆ ಹಾಕಿ ನಾನು ನಿಮಗೆ ವಿತ್ ಕೆಟಗರಿ ವೈಸ್ ನಾನು ಹೇಳಿದ್ದೀನಿ ಒಂದೊಂದು ವೀಡಿಯೋದಲ್ಲೂ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಹೇಳಿದ್ದೀನಪ್ಪ ಅಂತಂದರೆ KPT ಸ್ವಲ್ಪ ಅವರು ನಂದು ಫಿಸಿಕಲ್ ಮತ್ತು ಫೈನಲ್ ಕಟ್ ಆಫು. ಆ ಪಾರ್ಟ್ 3ಯಲ್ಲಿ ಏನು ಹೇಳಿದ್ದೀನಿ ಅಂತಂದರೆ ಚೆಸ್ಕಾಮ್ದು. ಓಕೆ, ಫಿಸಿಕಲ್ ಮತ್ತು ಫೈನಲ್ ಕಟ್ ಆಫು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಟೋಟಲಾಗಿ 6 ನಿಗಮ ಅಂತ ನೋಡಿದಾಗ 3 ನಿಗಮದ್ದು ಈಗಾಗಲೇ ರಿಸಲ್ಟು ಬಂದಿದೆ, ಫೈನಲ್ ರಿಸಲ್ಟು. ಇನ್ನು 3 ನಿಗಮದ್ದು ಬರುವಂಥದ್ದು ಬಾಕಿ ಇದೆ. ವಿತ್ ಇನ್ನೇನಪ್ಪ ಅಂತಂದರೆ ಆಲ್ಮೋಸ್ಟ್ ಹೆಚ್ಚು ಒಂದು ಹುದ್ದೆಗಳಿರುವಂತಹ ನಿಗಮಗಳದ್ದೇ ಇನ್ನೂ ರಿಸಲ್ಟ್ ಬಂದಿಲ್ಲ. ಒಂದು 60 to 70% ಅಷ್ಟು ಹುದ್ದೆಗಳದ್ದು ಇನ್ನೂ ರಿಸಲ್ಟ್ ಬರುವಂಥದ್ದು ಬಾಕಿ ಇದೆ. ಒಂದು 30 to 40% ಅಷ್ಟೇ ಬಂದಿರಬಹುದು. ಆ ರೀತಿಯಾಗಿ ನೋಡೋದಾದರೆ ನಿಮ್ಮ ಒಂದು ಮೆಸ್ಕಾಮು ಹೆಸ್ಕಾಮ್ದು ಕಟ್ ಆಫ್ ಎಷ್ಟಿರುತ್ತೆ ಮತ್ತು ಎಷ್ಟು ನಿಲ್ಲುತ್ತೆ ಅಂತ ನೋಡಿದಾಗ ಇದರಲ್ಲಿ ಒಂದು ನಾನು ಓವರಾಲ್ ಆಗಿ ಹೇಳ್ತೀನಿ. ಓಕೆ, ವಿತ್ ಕೆಟಗರಿ ವೈಸು. ಈಗ ಬೆಸ್ಕಾಮ್ನು ಕೆಟಗರಿ 1, ಕೆಟಗರಿ 2A, 2B, 3A, 3B, SC, ST ಯಾರ್ಯಾರಿಗೆ ಎಷ್ಟೆಷ್ಟು ನಿಲ್ಲುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳಲ್ಲ. ಆ ವಿಡಿಯೋಗಳು ನಿಮಗೆ ಇನ್ ಡೀಟೇಲ್ ಆಗಿ ಈಗ ಬೆಸ್ಕಾಮ್ದು ಕೆಟಗರಿ ವೈಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋ ಬೇಕು, ಮೆಸ್ಕಾಮ್ದು ವಿತ್ ಕೆಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋ ಬೇಕು, ಹೆಸ್ಕಾಮ್ದು ಸಹ ಕೆಟಗರಿ ವೈಸ್ ಕಟ್ ಆಫ್ ವಿಡಿಯೋ ಬೇಕು ಅಂತಂದರೆ ಈ 3 ಒಂದೇ ಅದ್ರಾಗ ಮಾಡೋಕ್ಕಾಗಲ್ಲ. ವಿತ್ ಲೆಂತ್ ಆಗುತ್ತೆ, ನಿಮಗೂ ಸಹ ಇರಿಟೇಷನ್ ಆಗುತ್ತೆ. ಹಾಗಾಗಿ 3 ನಿಗಮದ್ದು ಸಪ್ರೇಟ್ 3 ವಿಡಿಯೋಗಳು ಬರ್ತಾವೆ. ಅದನ್ನು ಓಕೆ ಮಾಡಿ ಅಂತಂತಂದರೆ ಕಾಮೆಂಟ್ ಮಾಡಿ. ನಾನು 100% ನಾಳೆ ಅಂತ ಮಾಡೋಕ್ಕಾಗಲ್ಲ, ಬಟ್ 2-3 ದಿನದಲ್ಲಿ ಈ 3 ವೀಡಿಯೋ ಅಂತಲ್ಲ, ಒಂದು ಫಸ್ಟ್ ನಿಗಮದ್ದು ಬರುತ್ತೆ. ಫಸ್ಟು ಹೆಸ್ಕಾಮ್ ಮಾಡೋಣ, ಮೆಸ್ಕಾಮ್ ಮಾಡೋಣ, ಬೆಸ್ಕಾಮ್ ಮಾಡೋಣ ಎಂಬುದನ್ನು ಸಹ ನೀವು ಕಾಮೆಂಟ್ ಮಾಡಿ. ಯಾವುದು ಹೆಚ್ಚು ಕಾಮೆಂಟ್ ಬರುತ್ತೋ ಅದನ್ನು ನಾನು ಮಾಡ್ತೀನಿ. ಓಕೆ, ಈಗ ಓವರಾಲಾಗಿ ಹೇಳೋದಾದರೆ ಫಸ್ಟು ಯಾವುದು ನೀವು ನೋಡಿರುವಂಥದ್ದು ಚೆಸ್ಕಾಮ್ದು. ಅಲ್ಲಿ ನೋಡಿದಾಗ ಪ್ರತಿಯೊಂದು ಕೆಟಗರಿಯಲ್ಲೂ 3%, ಕೆಲವೊಂದು ಬರೀ 4% ಜಾಸ್ತಿ ಆಗಿದೆ. ಚೆಸ್ಕಾಮಲ್ಲಿ ಆಲ್ಮೋಸ್ಟು 2-3%, 1% ಅಷ್ಟೊಂದು ಜಾಸ್ತಿ ಇದ್ದವರು ಸೆಲೆಕ್ಟ್ ಆಗಿಲ್ಲ. 1% ಇದ್ದವರು ಫಿಸಿಕಲ್ಗೂ ಮತ್ತು ಫೈನಲ್ಗೂ ಕನ್ಸಿಡರ್ ಮಾಡಿದರೆ. ಇನ್ನು PDP ಕ್ಯಾಂಡಿಡೇಟ್ ಬಂದರೆ 9% ಜಾಸ್ತಿ ಆಗಿದೆ. ಯಾಕೆ 9% ಜಾಸ್ತಿ ಆಗಿದೆ ಅಂದರೆ ಅಲ್ಲಿ ಹುದ್ದೆಗಳಲ್ಲಿ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿರಲ್ಲ. ಇನ್ನು KPTCLಗೆ ಬಂದರೆ 1%, 2% ಅಷ್ಟೇ. 3%, 4% ಇದ್ದವರು ಡಿಫ್ರೆನ್ಸ್ ಬಂದೇ ಇಲ್ಲ ಫೈನಲ್ಗೂ ಫಿಸಿಕಲ್ಗೂ. ಇನ್ನು ಚೆಸ್ಕಾಮ್ ಬಂದರೆ ವಿತ್ ಪಾಯಿಂಟ್ ಡಿಜಿಟಲಿ ಸೆಲೆಕ್ಟ್ ಆಗಿದೆ. ಪ್ರತಿಯೊಂದು ಕೆಟಗರಿಯಲ್ಲೂ 1% ಇಲ್ಲ 0.50, 0.20 ಮತ್ತು 0.20 ಮತ್ತು 50 ಈ ಒಂದು ರೀತಿಯಲ್ಲಿ ನಿಮಗೆ ಡಿಜಿಟಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಓಕೆ, ಈ ಒಂದು ನಿಗಮಕ್ಕೆ ಬಂದರೆ ಇವರು ಯಾವ ರೀತಿಯಾಗಿ ಸೆಲೆಕ್ಟ್ ಆಗಿರ್ತಾರೆ ಅಂತಂದರೆ ಅಲ್ಲಿ ಫಿಸಿಕಲ್ ಜಾಸ್ತಿ ಜನ ಕ್ವಾಲಿಫೈ ಆಗಿರಲ್ಲ. ಓಕೆ, ಹಾಗಾಗಿ ಅಷ್ಟು. ಮತ್ತು ಇನ್ನೂ ಏನಪ್ಪ ಅಂದರೆ 1-2 ಕೆಟಗರಿ, ಅದನ್ನು ನೀವು ಪಾರ್ಟ್ 3 ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇನ್ನೆರಡು ಕೆಟಗರಿ ಫಿಸಿಕಲ್ ಕಟ್ ಆಫ್ ಎಷ್ಟಿದೆಯೋ ಫೈನಲ್ ಕಟ್ ಆಫು ಅಷ್ಟಿದೆ. 1 ಪಾಯಿಂಟ್ ಸಹ ಹೆಚ್ಚಾಗಿಲ್ಲ. ಈ ರೀತಿ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಯಾರೂ ಸಹ ಒಪ್ಪಟ್ಟು ಕಟ್ಕೋಬೇಡಿ. ಇನ್ ಡೀಟೇಲಾಗಿ ನಾನು ಪ್ರತಿಯೊಂದು ನಿಗಮದ್ದು ವಿಡಿಯೋ ಮಾಡೇ ಮಾಡ್ತೀನಿ. ಓಕೆ, ಆಗ ನಿಮ್ಮ ಕೆಟಗರಿಯಲ್ಲಿ ನಿಮ್ಮದು ಅದಕ್ಕೂ ಮ್ಯಾಚ್ ಆಗುತ್ತೋ ಇಲ್ಲ ಎಂಬುದನ್ನು ನೋಡಿ. ಬಟ್ ಇನ್ನೊಂದು ಏನಪ್ಪ ಅಂದರೆ ನಾನು ಮಾಡುವಂಥ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಪರ್ಸೆಂಟೇಜ್ ಇಲ್ಲ ಅಂತಂತಂದರೆ ನೀವು ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ. ಈ ಪಾರ್ಟ್ 3 ವೀಡಿಯೋಗಳನ್ನ ನೀವು ಈಗಾಗಲೇ ನೋಡಿಬಿಡಿ. ಯಾಕಂತಂದರೆ ನಿಮಗೆ ಒಂದು ಕ್ಲಾರಿಟಿ ಬಂದುಬಿಡುತ್ತೆ. ನಂದು 0.5 ಜಾಸ್ತಿ ಇದೆ, ಫಿಸಿಕಲ್ ಅಷ್ಟೇ ಕಟ್ ಆಫ್ ಇದೆ, ನಾನು ಫಿಸಿಕಲ್ ಕ್ವಾಲಿಫೈ ಆಗಿದ್ದೀನಿ, ಫೈನಲ್ ಸೆಲೆಕ್ಟ್ ಆಗ್ತೀನೋ ಇಲ್ಲ ಅಂತೇಳಿ. ಪ್ರತಿಯೊಬ್ಬರು ಸಹ ಆಗುವಂಥ ಚಾನ್ಸ್ ಇರುತ್ತೆ. ಆ ಒಂದು ನಿಮ್ಮ ಕೆಟಗರಿಯಲ್ಲಿ ಅಲ್ಲಿ ಫಿಸಿಕಲ್ ಕ್ವಾಲಿಫೈ ಆದಂಥವರ ಒಂದು ಸಂಖ್ಯೆಯ ಅನುಗುಣವಾಗಿ ಕಟ್ ಆಫ್ ನಿಲ್ಲುತ್ತೆ. ಓಕೆ, ಹಾಗಾಗಿ ನೀವು ಯಾರೂ ಸಹ ನಿರಾಶ್ರಿತರಾಗಬೇಡ್ರಿ.
ಬಟ್ ನಾನು ಹೇಳುವಂಥ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಾಗಿರುತ್ತೆ ಅಂತಂದರೆ 100% ಅವ್ರು ಸೆಲೆಕ್ಟ್ ಆಗಿರಬೇಕು. ಒಂದು ಕಟ್ ಆಫ್ ಅಂದರೆ ನಾನು ಆಲ್ಮೋಸ್ಟ್ ಜಾಸ್ತಿನೇ ಹೇಳಿರ್ತೀನಿ. ಈಗ 1% ಜಾಸ್ತಿ ಆಗುತ್ತೆ ಅಂತಂದರೆ ನಾನು 2%, 3% ಅಂತ ಹೇಳ್ತೀನಿ. ಯಾಕಂತಂದರೆ ಅಲ್ಲಿ ನೀವು ಅಷ್ಟಿದ್ದವರು 100% ಸೆಲೆಕ್ಟ್ ಆಗ್ತಾರೆ ಅಂತ ಅರ್ಥ. ಇನ್ನು ಉಳಿದಂಥವ್ರು 0.5 ಡಿಜಿಟು ಅಥವಾ ಫಿಸಿಕಲ್ ಕಟ್ ಆಫ್ ಎಷ್ಟೇ ಇದ್ದವರು ಸೆಲೆಕ್ಟ್ ಆಗ್ಬೋದು, ಸೆಲೆಕ್ಟ್ ಆಗೋದೇ ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಅಲ್ಲಿ ಅದು ಲಕ್ ಮೇಲೆ ಡಿಪೆಂಡ್ ಆಗುವಂಥದ್ದು. ಲಕ್ ಅನ್ನೋದಕ್ಕಿಂತ ಅಲ್ಲಿ ಲಕ್ ಮೇಲೆ ಡಿಪೆಂಡ್. ಯಾಕಂತಂದರೆ ಅಲ್ಲಿ ಆಲ್ಮೋಸ್ಟು ಯಾರೂ ಸಹ ಫಿಸಿಕಲ್ ಕ್ವಾಲಿಫೈ ಆಗದೇ ಇದ್ದಾಗ ಟಾಪ್ 4 ಮೆಂಬರ್ಸು ಟಾಪ್ 5 ಕೊನೆಯ ಮೆಂಬರಿಗೆ ಅವಕಾಶ ಸಿಗ್ತದೆ. ಹಾಗಾಗಿ ಅದು ನಿಮ್ಮ ಲಕ್ ಇದ್ದು ಯಾರು ಫಿಸಿಕಲ್ ಕ್ವಾಲಿಫೈ ಆಗಿಲ್ಲ, ನಿಮ್ಮದು ಕಡಿಮೆ ಕಟ್ ಆಫ್ ಇತ್ತು ಅಂದರೆ ನೀವು ಸೆಲೆಕ್ಟ್ ಆಗ್ತೀರ. ಇಲ್ಲ ಅಂತಂದರೆ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಇತ್ತು ಅಂತಂದರೂ ಸಹ ನೀವು ಸೆಲೆಕ್ಟ್ ಆಗ್ತೀರ. ಇವೆಲ್ಲ ಏನಾಗುತ್ತೆ ಇನ್ ಡೀಟೇಲಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೀವು ಎಲ್ಲರೂ ಸಹ ಏನು ಮಾಡಿ ಅಂತಂದರೆ ಕಾಮೆಂಟ್ ಮಾಡಿ. ಇದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಮಾಡಿ 10K ಸಬ್ಸ್ಕ್ರೈಬರ್ಸ್ನೂ ಸಹ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.